ಎಲ್ಲ PUC ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. PUC ರಿಸಲ್ಟ್ಸ್ ಆಲ್ರೆಡಿ ನೋಡಿರ್ತೀರಾ, ಕಾಲೇಜು ಹುಡುಕಾಟದಲ್ಲಿರ್ತೀರಾ ಹಾಗೂ ಸ್ಕಾಲರ್ಶಿಪ್ ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿದರೆ ಸ್ಕಾಲರ್ಶಿಪ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡ್ತಿರ್ತೀರಾ. ಹೌದು, ಖಂಡಿತವಾಗೂ ರಾಜ್ಯ ಸರ್ಕಾರದಿಂದ ನಿಗಮ ಮಂಡಳಿಗಳ ಮೂಲಕ 3 ರೀತಿಯಾದ ಸ್ಕಾಲರ್ಶಿಪ್ಪನ್ನು PUC ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ನೀಡ್ತಾ ಬರ್ತಿದೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ನೀಡುತ್ತೆ. ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು, ಎಷ್ಟು ಅಮೌಂಟ್ ಕೊಡ್ತಾರೆ, ಏನೆಲ್ಲ ದಾಖಲಾತಿಗಳು ಬೇಕು, ಅರ್ಜಿ ಸಲ್ಲಿಸಿದ ನಂತರ ಯಾರಿಗೆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ತಲುಪುತ್ತೆ. ಮೊದಲಿಗೆ ಪ್ರೈಸ್ ಮನಿ ನಿಮಗೆಲ್ಲ ತಿಳಿದಿರ್ಬೋದು. ಪ್ರೈಸ್ ಮನಿ ಅಮೌಂಟ್ ಬಂದು PUC ವಿದ್ಯಾರ್ಥಿಗಳು 60% ತಗೊಂಡು ಪಾಸ್ ಆದರೆ ಸಾಕು, 20,000 ತನಕ ಸ್ಕಾಲರ್ಶಿಪ್ ಬರುತ್ತೆ. ಅರ್ಜಿ ಸಲ್ಲಿಸಿದ ನಂತರ ಅರ್ಜಿ ಸಲ್ಲಿಸಿದ ಅಕ್ನಾಲಜ್ಮೆಂಟನ್ನು ಪ್ರಿನ್ಸಿಪಾಲಿಂದ ಸೀಲು ಸೈನ್ ಹಾಕಿಸಿ, ತಾವು ಓದಿದಂಥ ಕಾಲೇಜಿಗೆ ಹೋಗಿ ಪ್ರಿನ್ಸಿಪಾಲಿಂದ ಸೀಲು ಸೈನ್ ಹಾಕಿಸಿ ಸಂಬಂಧಪಟ್ಟ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಮಾತ್ರ ನಿಮ್ಮ ಸ್ಕಾಲರ್ಶಿಪ್ ಬರುತ್ತೆ. PUC ವಿದ್ಯಾರ್ಥಿಗಳು 60% ತೆಗೆದಿದ್ದರೆ ಸಾಕು, 20,000 ತನಕ ಸ್ಕಾಲರ್ಶಿಪ್ ಬರುತ್ತೆ. ವೆಬ್ಸೈಟ್ ಬಂದು sw.kar.nic.in ಈ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆ ಮತ್ತೊಂದು ಸ್ಕಾಲರ್ಶಿಪ್ ಬಂದು ಕರ್ನಾಟಕ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಕೊಡುವಂಥ ಸ್ಕಾಲರ್ಶಿಪ್ಪು ಎಜುಕೇಷನ್ ಅಸಿಸ್ಟೆಂಟ್ ಅಂತ ಕೊಡ್ತಾರೆ. PUC ವಿದ್ಯಾರ್ಥಿಗಳಿಗೆ 8,000 ತನಕ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ನೀವು ಕೂಡ ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಿದ ಒಂದು ವಾರದ ಒಳಗೆ ನಿಮ್ಮ ಖಾತೆಗೆ ಹಣ ಬಂದು ಬೀಳಲಿದೆ. ಹಾಗೂ ಪ್ರೈಸ್ ಮನಿ ಮುಗಿತು. ಈಗ ನಿಮಗೆ SSP ಸ್ಕಾಲರ್ಶಿಪ್ ತಿಳಿಸ್ಕೊಡ್ತೀನಿ. SSP ಸ್ಕಾಲರ್ಶಿಪ್ಪನ್ನು ಆಲ್ರೆಡಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಅರ್ಜಿ ಸಲ್ಲಿಸಿ ಕೆಲವು ವಿದ್ಯಾರ್ಥಿಗಳು ಪಡೆದಿರ್ತಾರೆ. ಅದೇ ರೀತಿಯಾಗಿ PUC ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಇದು ಯಾವಾಗ ನೀಡ್ತಾರೆ ಅಂದರೆ ಕಾಲೇಜು ಪ್ರಾರಂಭವಾದ ನಂತರ ಆಗಸ್ಟ್ ತಿಂಗಳಲ್ಲಿ ಈ ಅರ್ಜಿ ಪ್ರಾರಂಭವಾಗುತ್ತೆ. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲ ಕ್ಯಾಟಗರಿಯವರು ಕೂಡ SC ST OBC ಜನರಲ್ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಸ್ಕಾಲರ್ಶಿಪ್ಪನ್ನು ಪಡೆಯಬಹುದಾಗಿರ್ತದೆ. ಅರ್ಜಿ ಪ್ರಾರಂಭವಾದ ನಂತರ ಪ್ರತಿಯೊಂದು ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ. ಅರ್ಜಿ ಸಲ್ಲಿಸಿದ ವಿಡಿಯೋನ ನಿಮಗೆ ತಲುಪಿಸೋಕ್ಕೆ ನನಗೂ ಕೂಡ ಉಪಯುಕ್ತ ಆಗುತ್ತೆ. ಥ್ಯಾಂಕ್ ಯು.